ವಾದ ಪ್ರತಿವಾದ ಮುಕ್ತಾಯ. ದರ್ಶನ್ ಕೇಸ್ನ ವಾದ ಪ್ರತಿವಾದ ಈಗ ಮುಕ್ತಾಯವಾಗಿದೆ. ಆದೇಶವನ್ನು ಕಾಯ್ದಿರಿಸ್ತಾರ ಅಥವಾ ಆದೇಶ ಇವತ್ತೇ ಬರುತ್ತಾ? ಈಗ ಬರ್ತಾ ಇದೆ ಬಹಳ ಕ್ರೂಷಿಯಲ್ಲು. ದರ್ಶನ್ ಕೇಸ್ನಲ್ಲಿ ವಾದ ಪ್ರತಿವಾದ ಮುಕ್ತಾಯವಾಗಿದೆ. ಏನಾಗಿದೆ ಈಗ ದರ್ಶನ್ ಕೇಸ್ನಲ್ಲಿ? ಆದೇಶ ಇವತ್ತೇ ಬರುತ್ತಾ ಅಥವಾ ಕಾಯ್ದಿರಿಸಲಾಗುತ್ತಾ? ಈಗ ಸದ್ಯಕ್ಕೆ ದರ್ಶನ್ ಪರ ವಕೀಲರದ್ದು ವಾದ ಮುಕ್ತಾಯವಾಗಿತ್ತು. ಪವಿತ್ರ ಗೌಡ ಪರ ವಕೀಲರದ್ದು ಕೂಡ ವಾದವನ್ನು ಕೇಳಿದ್ದಾರೆ. ಸರ್ಕಾರಿ ಪರ ವಕೀಲರದ್ದು 1 ಗಂಟೆಯೂ ಕೂಡ ಕೆಲವೇ ಕ್ಷಣಗಳಲ್ಲಿ ಸುಪ್ರೀಂ ಆದೇಶ ಅಂತ ಹೇಳ್ತಿದ್ದಾರೆ. ಓಕೆ, ಇವತ್ತು ದರ್ಶನ್ಗೆ ಬೇಲಾ ಅಥವಾ ಜೈಲಾ ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಕೆಲವೇ ಕ್ಷಣಗಳಲ್ಲಿ ಸುಪ್ರೀಂ ಆದೇಶ. ದರ್ಶನ್ ಕೇಸ್ನಲ್ಲಿ ವಾದ ಪ್ರತಿವಾದ ಈಗ ಮುಕ್ತಾಯವಾಗಿದೆ. ಕೆಲವೇ ಕ್ಷಣಗಳಲ್ಲಿ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಲಿದೆ. ಆದೇಶವನ್ನ ಕಾಯ್ದಿರಿಸಿದೆ ಕೋರ್ಟ್ ಅಂತ ಹೇಳ್ತಾ ಇದ್ದಾರೆ. ಅದೇ ಇದ್ದಿದ್ದು ನನಗೆ ಅವರು ಯಾವಾಗ ಹೇಳ್ತಾ ಇದ್ದಂಥ ಪಾಸಿಂಗ್ ಕಮೆಂಟ್ಸ್ ಅಲ್ಲೇನೆ ಆದೇಶವನ್ನ ಸುಪ್ರೀಂ ಕೋರ್ಟ್ ಈಗ ಕಾಯ್ದಿರಿಸಿದೆ. ಯಾವಾಗ ಅನ್ನುವಂಥದ್ದು ಗೊತ್ತಿಲ್ಲ. ಈಗ ದಿನಾಂಕವನ್ನ ಇನ್ನೂ ಹೇಳಿಲ್ಲ. ಸದ್ಯಕ್ಕೆ ಆದೇಶವನ್ನ ಈಗ ಸುಪ್ರೀಂ ಕೋರ್ಟ್ ಕಾಯ್ದಿರಿಸಿದೆ. ವಾದ ಪ್ರತಿವಾದ ಎಲ್ಲವನ್ನ ಕೂಡ ಆಲಿಸಿದಂತಹ ಕೋರ್ಟ್ ಈಗ ಆದೇಶವನ್ನ ಕಾಯ್ದಿರಿಸಿದೆ. ಸೊ ಇನ್ನೊಂದು ಸ್ವಲ್ಪ ರಿಲ್ಯಾಕ್ಸೇಷನ್ ದರ್ಶನ್ ಅವರಿಗೆ. ವಾದ ಪ್ರತಿವಾದವನ್ನು ಆಲಿಸಿ ಆದೇಶವನ್ನು ಕೋರ್ಟ್ ಕಾಯ್ದಿರಿಸಿದೆ ಸುಪ್ರೀಂ ಕೋರ್ಟ್. ಸೊ ಹಾಗಾಗಿ ಯಾವತ್ತು ಆದೇಶ ಇದೆ ಅನ್ನುವಂಥದ್ದನ್ನು ಏನು ಹೇಳಿಲ್ಲ ಇನ್ನು. ಸದ್ಯಕ್ಕೆ ಆದೇಶವನ್ನಂತೂ ಕಾಯ್ದಿರಿಸಿದ್ದಾರೆ. ವಾದ ಪ್ರತಿವಾದವನ್ನು ಆಲಿಸಿ ಆಗಿದೆ. ಸರ್ಕಾರಿ ಪರ ವಕೀಲರು 1 ಗಂಟೆ ವಾದ ಮಾಡಿದರು. 15 ನಿಮಿಷ 20 ನಿಮಿಷ ದರ್ಶನ್ ಪರ ವಕೀಲರು ವಾದವನ್ನು ಮಾಡಿದ್ರು. ಅದಾದ ನಂತರ ಪವಿತ್ರ ಗೌಡ ಪರ ವಕೀಲರು ಕೂಡ ವಾದ ಮಾಡಿದ್ರು. 1 ವಾರದೊಳಗೆ ಸುಪ್ರೀಂ ಆದೇಶ ಅಂತೆ. ಓಕೆ, 1 ವಾರದೊಳಗೆ. ಸೊ ಹಾಗಿದ್ದಾಗ ಇನ್ನೊಂದು ಸ್ವಲ್ಪ ದಿನ ರಿಲ್ಯಾಕ್ಸೇಷನ್ ಅಲ್ಲಿ ಇರ್ತಾರೆ ಅಥವಾ ಟೆನ್ಷನ್ ನಲ್ಲಿ ಇರ್ತಾರೆ. ಇವತ್ತು ಕ್ಲಿಯರ್ ಆಗಿಬಿಟ್ಟಿದ್ರೆ ಇದಾದ ಎರಡರಲ್ಲಿ ಒಂದು ಡಿಸೈಡ್ ಆಗ್ಬೋದಾಗಿತ್ತು. ಇದೊಂದು ರೀತಿ ಹೆಂಗೆ ಅಂತಂದ್ರೆ ಒದ್ದಾಟ. ಇದು ಏನಾಗ್ಬಿಡುತ್ತೋ ಅಂತ ಅವರಿಗೆ. ಉಳಿದವರಿಗೆಲ್ಲ ಇಲ್ಲ. ಉಳಿದವರಿಗೆಲ್ಲ ಯಾಕೆ ಆಗಬೇಕಾಗಿದೆ? 1 ವಾರದಲ್ಲಿ ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡಲಿದೆ ದರ್ಶನ್ ಅವರ ಜಾಮೀನಿನ ವಿಚಾರದಲ್ಲಿ. ಸುಪ್ರೀಂ ಆದೇಶ 1 ವಾರದಲ್ಲಿ ಬರಲಿದೆ. ವಾದ ಪ್ರತಿವಾದವನ್ನು ಆಲಿಸಿದ ಬಳಿಕ ಆದೇಶವನ್ನು ಸುಪ್ರೀಂ ಕೋರ್ಟ್ ಈಗ ಕಾಯ್ದಿರಿಸಿದೆ. ಅದು ತುಂಬಾ ದಿನಾನೂ ಅಲ್ಲ, 1 ವಾರದೊಳಗೆ ಆದೇಶವನ್ನು ನೀಡಲಿದೆ. ಎಲ್ಲ ಆರೋಪಿಗಳ ಪರ ವಕೀಲರು ಲಿಖಿತ ವಾದವನ್ನು ಮಂಡಿಸಬಹುದು ಅಂತ ಹೇಳಿದ್ದಾರೆ. ಅವರ ವಾದವನ್ನು ನೋಡ್ತೀವಿ, ಅದು ಲಿಖಿತ ರೂಪದಲ್ಲಿ ಇರಲಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಈಗ ಲಿಖಿತ ರೂಪದಲ್ಲಿ ವಾದವನ್ನು ಮಂಡಿಸಬಹುದು ಅಂತ ಹೇಳಿದ್ದಕ್ಕೆ ಲಿಖಿತ ವಾದವನ್ನು ಅವರು ಮಂಡಿಸ್ತಾರೆ. ವಾರದೊಳಗೆ 3 ಪೇಜ್ಗಳಲ್ಲಿ ಮಾಹಿತಿಯನ್ನು ನೀಡಬಹುದು. ಈ 1 ವಾರದಲ್ಲಿ 3 ಪೇಜ್ನಲ್ಲಿ ಮಾಹಿತಿಯನ್ನು ನೀಡಬಹುದು. ನಿಮ್ಮ ವಾದ ಏನಿದೆ, ವಾದ ಅಂತ ಹೇಳ್ಬಿಟ್ಟು 100 ಪುಟಗಳದ್ದು ವಾದ ಎಲ್ಲ ಅಲ್ಲ, 3 ಪುಟಗಳಲ್ಲಿ ಮಾತ್ರ ನಿಮ್ಮ ವಾದವನ್ನು ಮಂಡಿಸಿ ಲಿಖಿತ ರೂಪದಲ್ಲಿ ಮಂಡಿಸಬಹುದು ಅಂತ ಹೇಳಿದ್ದಾರೆ. ವಾರದೊಳಗೆ 3 ಪುಟಗಳಲ್ಲಿ ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಬಹಳ ಕುತೂಹಲ ಘಟ್ಟಕ್ಕೆ ಬಂದು ತಲುಪಿತ್ತು. ಇವತ್ತು ಆಗಿರುವಂಥ ಪಾಸಿಂಗ್ ಕಮೆಂಟ್ಸ್ಗಳನ್ನು, ರಿಮಾರ್ಕ್ಸ್ಗಳನ್ನು ನೋಡ್ತಾ ಇದ್ರೆ ಬಹಳ ಕ್ಯೂರಿಯಾಸಿಟಿ ಇದರಲ್ಲಿ ಹುಟ್ಟಾಗ್ತಾ ಇದೆ. ಈ ಪ್ರಕರಣ ಇನ್ನೂ ಏನಾಗುತ್ತೋ, ಇನ್ನೂ ಯಾವ ರೀತಿಯಾದಂಥ ಪಾಸಿಂಗ್ ಕಮೆಂಟ್ಸ್ ಬರುತ್ತೋ ಅನ್ನುವಂಥ ಚೇರ್ ಮೇಲೆ ಹಿಂಗೆ ಎದ್ದು ನಿಂತ್ಕೊಳ್ಳೋ ಪರಿಸ್ಥಿತಿಯಲ್ಲಿದ್ವಿ. ಹೇಗಿತ್ತು ಇವತ್ತು ವಾದ ಪ್ರತಿವಾದಗಳು? 1 ವಾರದೊಳಗೆ ಏನೆಲ್ಲ ವಾದವನ್ನು ಮಂಡಿಸೋಕೆ ಅವಕಾಶ ಇಟ್ಟಿದ್ದಾರೆ? ವಾದ ಅಂದರೆ 100 ಪುಟಗಳಲ್ಲ, 3 ಪುಟಗಳದ್ದಲ್ವಾ ಮುರಳಿ? ಖಂಡಿತ ಅರುಣ, ಯಾಕೆಂದರೆ ಪ್ರಮುಖವಾಗಿ ಇವತ್ತು ಸುದೀರ್ಘವಾಗಿ 1.5 ಗಂಟೆಗಳ ಕಾಲ ಸುಪ್ರೀಂ ಕೋರ್ಟ್ ಈ ಅರ್ಜಿಯ ವಿಚಾರಣೆಯನ್ನು ಕೈಗೆತ್ತಿಕೊಂಡ ಸಂದರ್ಭದಲ್ಲಿ 1.5 ಗಂಟೆಗಳ ಕಾಲ ಸಂಪೂರ್ಣವಾಗಿ ವಾದ ಮಂಡನೆ ಮಾಡಲಿಕ್ಕೆ ಈ 2 ಕಡೆಯನ್ನು ಕೂಡ ಅವಕಾಶವನ್ನು ಕೊಡಲಾಯಿತು. ಅವಕಾಶವನ್ನು ಕೊಡೋ ಸಂದರ್ಭದಲ್ಲಿ ಲೂಥ್ರಾ ಅವರು ಅಂದರೆ ಸರ್ಕಾರಿ ಪರ ವಕೀಲರು ಎಲ್ಲ ರೀತಿಯ ಸ್ಪಷ್ಟನೆಗಳನ್ನು ಕೊಡುವಂಥ ಪ್ರಯತ್ನಗಳನ್ನು ಮಾಡಿದ್ರು. ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಯಾವ ರೀತಿಯಲ್ಲಿ ಈ ಪ್ರಕರಣದಲ್ಲಿ ಗ್ಯಾದರನ್ನು ಮಾಡ್ಕೊಂಡಿದ್ದೀವಿ ಮತ್ತು DNA ಮ್ಯಾಚಿಂಗನ್ನು ಯಾವ ರೀತಿಯಲ್ಲಿ ಮಾಡಿಕೊಳ್ಳಾಗಿದೆ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೊಡುವಂಥ ಪ್ರಯತ್ನಗಳನ್ನು ಕೂಡ ಮಾಡಲಾಯಿತು. ಯಾಕೆಂದರೆ ಏನು ಈ ಪ್ರಕರಣದ 7 ಆರೋಪಿಗಳೇನಿದ್ದಾರೆ, ನಾವೇನು ಹೈಕೋರ್ಟ್ನ ಆದೇಶವನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಬಂದಿದ್ದೀವಿ. 7 ಜನ ಆರೋಪಿಗಳ ಮೈ ಮೇಲೆ ಮತ್ತು ಅವರ ಚಪ್ಪಲಿಯಲ್ಲಿ ರಕ್ತದ ಕಲೆಗಳಿತ್ತು. ಅಂದರೆ ಡಿಸೀಸ್ ಏನು ಸತ್ತೋಗಿದ್ದಾನೆ ರೇಣುಕಾ ಸ್ವಾಮಿ, ಆತನ ಕಲೆಗಳಿತ್ತು.
ಕಲೆಗಳಿತ್ತು, ರಕ್ತದ ಕಲೆಗಳಿತ್ತು, ಅದನ್ನ DNA ಮ್ಯಾಚಿಂಗ್ ಅನ್ನು ಕೂಡ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಜೊತೆಗೆ A3ನ ಬಳಕೆಯನ್ನ ಮಾಡಿಕೊಂಡು ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಯಾವ ರೀತಿಯಲ್ಲಿ ಅಪಹರಣ ಮಾಡಲಾಯಿತು, ರಾಘವೇಂದ್ರಗೆ ಹಣದ ಆಮಿಷ ಒಡ್ಡಿ ಪೊಲೀಸರ ಮುಂದೆ ಯಾವ ರೀತಿಯಲ್ಲಿ ಶರಣಾಗತಿ ಆಗ್ಲಿಕ್ಕೆ ಏನು ಕುಮ್ಮಕ್ಕನ್ನ ಕೊಡ್ಲಾಯಿತು, ಇದೆಲ್ಲದ್ರ ಬಗ್ಗೆ ಕೂಡ ಸ್ಪಷ್ಟವಾಗಿ ಹೇಳಿಕೆಯನ್ನ ಕೊಡ್ತಾ ಹೋಗುವಂಥದ್ದು. ಅದಾದ ನಂತರ A3ನೇ ಸ್ಟೋನಿ ಬ್ರೂಕ್ ಹೋಟೆಲ್ಗೆ ಹೋಗಿ ದರ್ಶನ್ ಮತ್ತು ಒಂದಷ್ಟು ಜನ ಅಂದ್ರೆ A10 ಆರೋಪಿ ಏನಿದ್ದಾನೆ ಆತನನ್ನ ಏನು ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬಂದಿದ್ದ ವಿಚಾರವಾಗಿ ಕೂಡ ಏನು ಟೆಕ್ನಿಕಲ್ ಎವಿಡೆನ್ಸ್ ನ ಮೂಲಕ ಇವತ್ತು ಸುಪ್ರೀಂ ಕೋರ್ಟ್ನೇ ಒಂದು ಇಡಲಾಗಿತ್ತು. ಅದಾದ ಬಳಿಕ ಏನು ದರ್ಶನ್ ಪರ ಇರ್ಬೋದು, ಪವಿತ್ರ ಗೌಡ ಪರ ಇರ್ಬೋದು, ಇವರ ಪರ ವಕೀಲರು ವಾದವನ್ನು ಮಂಡನೆ ಮಾಡೋದಕ್ಕಿಂತ ಮುಂಚಿತವಾಗಿ ಜಸ್ಟಿಸ್ ಪರ್ದಿವಾಲಾ ಅವರು ಕೂಡ ಒಂದಷ್ಟು ವಿಚಾರಗಳನ್ನ ಮುನ್ನೆಲೆಗೆ ತರುವಂತ ಪ್ರಯತ್ನಗಳನ್ನ ಮಾಡಿದ್ರು. ಅಂದ್ರೆ ಹೈಕೋರ್ಟ್ನ ಆದೇಶ ಏನಿತ್ತು, ಹೈಕೋರ್ಟ್ನ ಆದೇಶಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ಷೇಪವನ್ನ ಎತ್ತೋ ಪ್ರಯತ್ನಗಳನ್ನ ಮಾಡಿದ್ರು. ಯಾಕೆಂದ್ರೆ ಒಂದು ಹಂತದಲ್ಲಿ ಅವರು ಹೇಳ್ತಾ ಹೋದ್ರು, ಹೈಕೋರ್ಟ್ ಈ ರೀತಿಯಲ್ಲಿ ಆದೇಶವನ್ನ ಮಾಡುವಂಥದ್ದು ಎಲ್ಲೋ ಒಂದು ಕಡೆಯಲ್ಲಿ ಅಸಮಾಧಾನವನ್ನು ಉಂಟು ಮಾಡುತ್ತೆ. ಯಾಕಂದ್ರೆ ಸೆಷನ್ಸ್ ಕೋರ್ಟ್ಗಳು ಈ ರೀತಿಯ ತಪ್ಪುಗಳನ್ನ ಮಾಡ್ತವೆ, ಸಾಕಷ್ಟು ಬಾರಿ ನಾವು ನೋಡಿದ್ದೀವಿ. ಮತ್ತು ಸೆಷನ್ಸ್ ಕೋರ್ಟ್ಗಳಿಗೆ ಒಂದಷ್ಟು ಕಾಲಮಿತಿ ಇರುತ್ತೆ, ಒಂದಷ್ಟು ಮಿತಿ ಇರುತ್ತೆ. ಆ ಮಿತಿಯ ಒಳಗಾಗಿ ಸೆಷನ್ಸ್ ಕೋರ್ಟ್ಗಳು ಈ ರೀತಿಯ ತಪ್ಪುಗಳನ್ನ ಮಾಡ್ತವೆ. ಆದರೆ ಹೈಕೋರ್ಟ್ ಈ ರೀತಿಯ ತಪ್ಪನ್ನ ಮಾಡಿರುವಂಥದ್ದು ಎಲ್ಲೋ ಒಂದು ಕಡೆ ನಮಗೂ ಕೂಡ ಆಶ್ಚರ್ಯವನ್ನ ತರ್ತಾ ಇದೆ ಅನ್ನೋದ್ರ ಬಗ್ಗೆನೂ ಕೂಡ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು. ಅಂದ್ರೆ ತಮ್ಮ ಅದೇ ಹೈಕೋರ್ಟ್ನ ಆದೇಶದಲ್ಲಿ ಎಲ್ಲೋ ಒಂದು ಆರೋಪಿಗಳೇನಿದ್ದಾರೆ ಅವ್ರನ್ನೆಲ್ಲರೂ ಕೂಡ ನಿರಪರಾಧಿ